कृष्णाय यादवेन्द्राय ज्ञानमुद्राय योगिने नाथार्गणेशाय नमो वेदान्तवेदिने रामाय रामभद्राय रामचन्द्राय वेधसे रघुनाथाय नाथाय सीताया पते नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। नारायणं निखिलपूर्णगुणैकदेहं निर्दोषम् आप्यतमम् अभ्यखिलैः सुवाक्यैः अस्योद्भवादिदम् अशेषविशेषतोऽपि वन्द्यं सदा प्रियतमं मम सन्नमामि। ॐ नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रेषाय गुणराशये हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णभोजारतं मुनिं विश्वेशमिष्टदं वन्दे परिव्राट् चक्रवर्तिनं। ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇವಾಗ ಯಜ್ಞ ಶುರುವಾಗಿದೆ. ಯಾವುದು? ರಾಜಸೂಯ ಯಾಗ, ಮಹಾನ್ ಅಶ್ವಮೇಧ ಯಾಗ ಸಹಿತವಾದ ಈ ಬೃಹತ್ ಯಜ್ಞಕ್ಕೆ ಎಲ್ಲ ಆಗಮಿಸಿದ್ದಾರೆ. ಕೃಷ್ಣನ ಪೂರ್ತಿ ಯಾದವರು, ಅಲ್ಲಿಂದ ದ್ವಾರಕೆಯಿಂದ ಎಲ್ಲ ಪಟ್ಟಮಹಿಷಿಯರು, 16,100 ಜನ ಹೆಂಡಂದಿರು ಎಲ್ಲ ಬಂದಿದ್ದಾರೆ. ಅಲ್ಲಿಂದ ದುರ್ಯೋಧನ ಅಂತೇಳಿ ಧೃತರಾಷ್ಟ್ರ, ಆಮೇಲೆ ಭೀಷ್ಮಾಚಾರ್ಯರು, ಇವರೆಲ್ಲ ಯಾರು ವಿದುರ, ಆಮೇಲೆ ಮತ್ತು ಧೃತರಾಷ್ಟ್ರನ ಮಕ್ಕಳು 101 ಜನ, ಅವರ ಮಕ್ಕಳ ಹೆಂಡಂದಿರು, ಆಮೇಲೆ ಆ 101ನೇ ಅವಳ ಗಂಡ ಮಕ್ಕಳು ಎಲ್ಲ ಪರಿವಾರ ಸಮೇತ ಎಲ್ಲ ಬಂದಿದ್ದಾರೆ. ಇವರು 4 ಜನ ದಿಗ್ವಿಜಯಕ್ಕೆ ಹೋಗುವಾಗ ಎಲ್ಲ ರಾಜರುಗಳಿಗೆ ಕಪ್ಪ ತಗೊಂಡು ಆಮೇಲೆ ಆಮಂತ್ರಣ ಕೊಟ್ಟೇ ಬಂದಿದ್ದಾರೆ. ಆ ಎಲ್ಲ ರಾಜರುಗಳು ಬಂದಿದ್ದಾರೆ. ಸೊ ಹೀಗೆ ಪ್ರಪಂಚವೇ ಬಂದುಬಿಟ್ಟಿದೆ. ಒಂದೇ ಸ್ಥಳದಲ್ಲಿ ಇಡೀ ಪ್ರಪಂಚವೇ ನೆರೆದಿದೆ. ಆಮೇಲಿಂದ ಕಪ್ಪ ತಂದು ಇದು ಏನದು ಸುವರ್ಣ ರತ್ನಾದಿಗಳ ರಾಶಿ ಬಿದ್ದಿದೆ. ಉದ್ದಕ್ಕೂ ಎಲ್ಲ ಅದು ಮಯ ಆಗಿಬಿಟ್ಟಿದೆ ಇಡೀ ಯಾವುದು ಇಂದ್ರಪ್ರಸ್ಥ ಇದು. ಆಮೇಲಿಂದ ಎಲ್ಲ ಯಜ್ಞದ ಸಲಕರಣೆಗಳು, ಪಾತ್ರಗಳು ಎಲ್ಲವೂ ಬಂಗಾರ ರತ್ನಗಳಿಂದ ಮಾತ್ರ ಅಲ್ಲದೆ ಆ ಶಿಬಿರ, ಕಂಬಗಳು, ಪ್ರಾಕಾರಗಳು ಎಲ್ಲವೂ ಕೂಡ ರತ್ನ ಸುವರ್ಣಮಯವಾಗಿದೆ ಅನ್ನುವಂಥದ್ದು ನೋಡಲಿಕ್ಕೆ ದೊಡ್ಡ ಹಬ್ಬ ಅನ್ನುವಂಥದ್ದು. ಇಷ್ಟೆಲ್ಲ ಯಾವುದು ಯಜಮಾಂತಿಯಾಗಿ ದ್ರೌಪದಿ ಯಜಮಾನಾಗಿ ಯುಧಿಷ್ಠಿರನ ಜೊತೆಗೆ ಉಳಿದ 4 ಜನ ಪಾಂಡವರು, ಭೀಮಾದಿಗಳು ಎಲ್ಲ ಕೂತಿದ್ದಾರೆ. ಹೀಗೆ ಕೃಷ್ಣನ 3 ರೂಪಗಳು, ಪರಶುರಾಮ ಆಚಾರ್ಯರು, ವೇದವ್ಯಾಸ ಆಚಾರ್ಯರು, ಹಾಗೆ ಯಾದವ ಕೃಷ್ಣ ಎಲ್ಲರೂ ಇದ್ದಾರೆ. ಹೀಗೆ ಇರುವಾಗ ಯುಧಿಷ್ಠಿರ ಒಂದು ಪ್ರಶ್ನೆ ಕೇಳ್ತಾ ಇದ್ದಾನೆ. ಏನು ಪ್ರಶ್ನೆ ಕೇಳ್ತಾ ಇದ್ದಾನೆ ಅಂದರೆ ಎಲ್ಲರ ಕಿವಿ ಅಲ್ಲಿ ಹೋಗಿದೆ. ಏನಪ್ಪ ಯುಧಿಷ್ಠಿರನಿಗೆ ಏನು ಅಂತ. ಸೊ ಯಾರು ಆ ಕಡೆಯಿಂದ ಬಾದರಾಯಣರು, ವೇದವ್ಯಾಸರು ಕೇಳ್ತಾ ಇದ್ದಾರೆ, ಈ ಕಡೆಯಿಂದ ಪರಶುರಾಮಾಚಾರ್ಯರು ಕೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾನೆ ಯುಧಿಷ್ಠಿರ, ಏನಾಗಬೇಕು ಅವನಿಗೆ? ಸೊ ಅಂತೇಳಿದರೆ ಭಗವಂತ ಅಂದರೆ ಶ್ರೀಕೃಷ್ಣ ವಿಷ್ಣು. ಆ ಮಹಾವಿಷ್ಣುವೇ ಸರ್ವೋತ್ತಮ ಅಂತ ಎಲ್ಲ ಗೋಷ್ಠಿಗಳಲ್ಲಿಯೂ ಕೂಡ ತೀರ್ಮಾನ ಆಗಿದೆ, ನಿರ್ಣಯ ಆಗಿದೆ. ಸೊ ನಿರ್ಣಯ ಆಗಿರುವಾಗ ಎಲ್ಲ ಜನರು ಕೂಡ ಆ ಗೋಷ್ಠಿಗಳಲ್ಲಿರುವ ನಿರ್ಣಯ ಮತ್ತು ಅಲ್ಲಿರುವಂತಹ ವೈಭವವನ್ನು ನೋಡಿ ಬಹಳ ಸಂತೋಷದಿಂದ ಇದ್ದಾರೆ. ಸಂತೋಷದಿಂದ ಇರುವಾಗ ಈ ನೃಪತಿ ಯುಧಿಷ್ಠಿರ ಭೀಷ್ಮಾಚಾರ್ಯರನ್ನು ಕುರಿತು, ಭೀಷ್ಮಾಚಾರ್ಯರು ಅಂತೇಳಿದರೆ ಯಥವೃತಂ ಅಂತೇಳಿದರೆ ಅವತ್ತಿಂದ ಯಾವತ್ತೂ ಅವರ ಅಪ್ಪನ ಖುಷಿಗೋಸ್ಕರ ಸತ್ಯವತಿಯನ್ನು ಮದುವೆ ಮಾಡಿಕೊಂಡು ಬರುವುದಕ್ಕೆ ಕಾರಣವೇ ಭೀಷ್ಮಾಚಾರ್ಯರ ಪ್ರತಿಜ್ಞೆ. ಆವತ್ತಿನಿಂದ ಇವತ್ತಿನವರೆಗೆ ಊರ್ಧ್ವರೇತಸ್ಸಾಗಿ ನಿಷ್ಠೆಯಿಂದ ಆ ಬ್ರಹ್ಮಚರ್ಯವನ್ನು, ಆಮೇಲೆ ನನಗೆ ಸಿಂಹಾಸನ ಬೇಡ, ನಾನು ರಾಜನಾಗುವುದಿಲ್ಲ ಅನ್ನುವಂತಹ ಈ ಭೀಷಣ ಪ್ರತಿಜ್ಞೆಯನ್ನು ಪಾಲಿಸಿಕೊಂಡು ಬರ್ತಾ ಇರುವಂತಹ ಭೀಷ್ಮಾಚಾರ್ಯರನ್ನು ಯುಧಿಷ್ಠಿರ ಏನು ಕೇಳಿದ್ದಾನೆ ಅಂತ ನೋಡುವ. ವೈಲೇರೆ ಶ್ರೀ ಗುರುಭ್ಯೋ ನಮಃ. ಜಾನಮಾನೋಪಿ ನೃಪತಿಃ ಕೃಷ್ಣಂ ಪೂಜ್ಯತಮಂ ಹರಿಂ ಸಂಶಯಂ ಭೂಭೃತಾಂ ಭೇತ್ತುಂ ಭೀಷ್ಮಂ ಪಪ್ರಚ್ಚ ಧರ್ಮವಿತ. 245ನೇ ಶ್ಲೋಕ. ಈ ಧರ್ಮರಾಜನು ಭೀಷ್ಮಾಚಾರ್ಯರನ್ನು ಅಗ್ರಪೂಜಾರನು ಯಾರೆಂದು ಕೇಳುವುದರ ಹಿಂದೆ ಅವನಿಗೇನು ಗೊತ್ತಿಲ್ವಾ ಅಥವಾ ಅವನಿಗೆ ಜ್ಞಾನ ಇಲ್ವಾ ಅಂತಲ್ಲ. ಅವನು ಉತ್ತಮ ಜ್ಞಾನಿಯು. ಅವನು ಕೃಷ್ಣನನ್ನು, ಭಗವಂತನನ್ನು ತಿಳಿದಿದ್ದಾನೆ. ಹಾಗೂ ಕೃಷ್ಣನನ್ನು ಎಲ್ಲರಿಗಿಂತಲೂ ಅತಿಶಯವಾಗಿ ಪೂಜ್ಯನಾಗಿ ತಿಳಿದಿದ್ದಾನೆ. ಆದರೂ ಕೂಡ ಉಳಿದ ರಾಜರ ಸಲುವಾಗಿ, ಅಂದರೆ ಕೃಷ್ಣನು ನಾರಾಯಣನೋ ಅಲ್ಲವೋ
ಎನ್ನುವ ಸಂದೇಹವನ್ನು ಉಳಿದ ರಾಜರಲ್ಲಿ ಪರಿಹರಿಸುವುದಕ್ಕೋಸ್ಕರ ಭೀಷ್ಮಾಚಾರ್ಯರನ್ನು ಈ ಪ್ರಶ್ನೆ ಕೇಳುತ್ತಾನೆ. ಜಾನಮಾನೋಪಿ ನೃಪತಿ ಕೃಷ್ಣಂ ಪೂಜ್ಯತಮಂ ಹರಿಂ ಸಂಶಯಂ ಭೂಭೃತಾಂ ಭೇತ್ತುಂ ಭೀಷ್ಮಂ ಪಪ್ರಚ್ಚ ಧರ್ಮವಿತ್. ಜಾನಮಾನೋಪಿ ನೃಪತಿ ಅಂತೇಳಿದ್ರೆ ಯುಧಿಷ್ಠಿರ ಏನೋ ಕೇಳಬೇಕಂತ ಹೊರಟಿದ್ದಾನಲ್ವ, ಅಂದರೆ ಅವನಿಗೇನು ಗೊತ್ತಿಲ್ವಾ? ಯಾರಿಗೆ? ಯುಧಿಷ್ಠಿರನಿಗೆ. ಜಾನಮಾನಃ ಎಲ್ಲ ಗೊತ್ತಿದೆ, ಯುಧಿಷ್ಠಿರನಿಗೆ ಗೊತ್ತಿಲ್ಲದೇನಾದರೂ ಇದೆಯಾ? ಸೊ ಜಾನಮಾನೋಪಿ ನೃಪತಿ, ಯುಧಿಷ್ಠಿರ ತಿಳಿದೇ ಇದ್ದಾನೆ. ಏನಂತ? ಕೃಷ್ಣಂ ಪೂಜ್ಯತಮಂ ಹರಿಂ, ಅಗ್ರಪೂಜೆ ಕೊಡುವುದು ಅಂತ ಇದ್ದರೆ ಕೃಷ್ಣನಿಗಿಂತ ಉತ್ತಮರಾದರವರು ಯಾರ್ಯಾದರೂ ಇದ್ದಾರಾ? ಸಾಕ್ಷಾತ್ ಭಗವಂತನೇ, ಸಾಕ್ಷಾತ್ ಮಹಾವಿಷ್ಣುವೇ ಕೃಷ್ಣನಾಗಿರುವಾಗ ಕೃಷ್ಣಂ ಹರಿಂ, ಅವನೇ ಮಹಾವಿಷ್ಣು, ಪೂಜ್ಯತಮಂ ಪೂಜ್ಯತರ, ಪೂಜ್ಯತಮ ಗುಡ್ ಬೆಟರ್ ಬೆಸ್ಟ್ ಅಂತ ಹೇಳಿದಾಗೆ, ಅಂದರೆ ಭಗವಂತ ಅತ್ಯಂತ ಶ್ರೇಷ್ಠನಾದ ಸರ್ವೋತ್ತಮನಾದ ಭಗವಂತ, ಅವನೊಬ್ಬನೇ ಸ್ವತಂತ್ರ ಇರುವುದು ಪ್ರಪಂಚದಲ್ಲಿ. ಅಂಥ ಭಗವಂತನೇ ಕೃಷ್ಣನಾಗಿ ಕಣ್ಣ ಮುಂದೆ ಇರುವಾಗ, ಹಾಗೆ ವೇದವ್ಯಾಸರು ಭಗವಂತಂದೇ ರೂಪ, ಆಮೇಲೆ ಪರಶುರಾಮಾಚಾರ್ಯರು ಭಗವಂತಂದೇ ರೂಪ ಅಂಥೇಳಿದರೆ ಭಗವಂತನಿಗೆ ಅಗ್ರ ಪೂಜೆಯನ್ನು ಕೊಟ್ಟರೆ ಆಯಿತು ಅಂಥೇಳಿದರೆ, ಈಗ ಪರಶುರಾಮಾಚಾರ್ಯರಿಗೆ ಕೊಡುದಿದ್ದರೆ ಬ್ರಾಹ್ಮಣ ಅಂತ ಹೇಳ್ಕೊಂಡು ಯಾರೂ ಬೇಡ ಹೇಳುವುದಿಲ್ಲ. ಆಮೇಲಿಂದ ವೇದವ್ಯಾಸಾಚಾರ್ಯರಿಗೆ ಕೊಡದಿದ್ದರೂ ಬೇಡ ಅಂತ ಹೇಳೋದಿಲ್ಲ. ಈಗ ಶ್ರೀಕೃಷ್ಣ ಅಂತ ಹೇಳಿದ ಕೂಡಲೇ ಶ್ರೀಕೃಷ್ಣ ಯಾದವರಲ್ಲಿ ಒಬ್ಬ, ಬ್ರಾಹ್ಮಣರಲ್ಲಿ ಒಬ್ಬ ಅಲ್ಲ. ಆಮೇಲಿಂದ ಕೃಷ್ಣ ಅಂತೇಳಿದರೆ ಹೇಗೆ? ಕೃಷ್ಣ ಮನುಷ್ಯ ಅಲ್ವಾ? ಭಗವಂತನ ಕೃಷ್ಣ ಅಂತ. ಸಂಶಯಂ ಭೂಭೃತಾಂ ಭೇತ್ತುಂ, ಭೂಭೃತಾಂ ಅಂತೇಳಿದರೆ ಭೂಪಾಲಕರು. ಯಾರು ಭೂಪಾಲಕರು? ರಾಜರುಗಳು. ಸೊ ಭೂಭೃತಾಂ ಅಂದರೆ ಭೂಮಿಯನ್ನು ಪಾಲಿಸುವವರು, ಭೂಮಿಯನ್ನು ಧರಿಸಿರುವವರು, ಪ್ರಜಾಪಾಲಕರು, ರಾಜರುಗಳು ಎಷ್ಟು ಜನ ಬಂದಿದ್ದಾರೆ. ಸೊ ಅವರೆಲ್ಲ ಸೋತು ಕಪ್ಪ ಕೊಟ್ಟಿದ್ದಾರೆ. ಆ ಎಲ್ಲ ರಾಜರುಗಳು ಪೂರ್ವದಿಂದ, ಪಶ್ಚಿಮದಿಂದ, ಉತ್ತರದಿಂದ, ದಕ್ಷಿಣದಿಂದ ಬಂದ ಎಲ್ಲ ರಾಜರುಗಳಿಗೆ ಅವರಿಗೆಲ್ಲ ಸ್ವಲ್ಪ ಸಂಶಯ, ಅದು ಕೃಷ್ಣ ಮನುಷ್ಯ ಅಲ್ವಾ, ಅವನು ಭಗವಂತನ? ಅಂದರೆ ಗೋಷ್ಠಿಯಲ್ಲಿ ಆಗಿದೆ. ಏನಂತಾಗಿದೆ? ನಾರಾಯಣನೇ ಭಗವಂತ, ಅವನ ಭಗವಂತನಿಗೆ ಸಮ ಯಾರೂ ಇಲ್ಲ, ಭಗವಂತನಿಗೆ ಸಮನೇ ಯಾರೂ ಇಲ್ಲ ಅಂತ ಹೇಳಿದರೆ ಇನ್ನು ಉತ್ತಮ ಎಲ್ಲಿಂದ ಬಂತು? ಇದು ಆಗಿದೆ, ಎಲ್ಲಿ? ಗೋಷ್ಠಿಯಲ್ಲಿ ಆಗಿದೆ, ಎಲ್ಲ ಕೇಳ್ಕೊಂಡಿದ್ದಾರೆ. ಆದರೆ ಸಂಶಯಂ ಭೂಭೃತಾಂ, ರಾಜರುಗಳಿಗೆ ಸಂಶಯಂ ಇದೆ, ಸಂಶಯ. ಏನು? ಅದನ್ನು ಏನು ಮಾಡಬೇಕು? ಭೇತ್ತುಂ ಅಂತ ಹೇಳಿದರೆ ತುಂಡು ಮಾಡೋದು, ಅಥವಾ ಬಿದಿರ್ ಅಂತ ಹೇಳಿದ್ರೆ ಏನು? ಒಡೆಯುವುದು. ಸಂಶಯವನ್ನು ಒಡೆಯುವುದಂದರೆ ಸಂಶಯವನ್ನು ನಿವಾರಿಸಬೇಕಲ್ವ, ಆ ಸಂಶಯವನ್ನು. ಸೊ ಅದಕ್ಕೋಸ್ಕರ ಭೇತ್ತುಂ, ಅದಕ್ಕೋಸ್ಕರ ಭೀಷ್ಮಂ ಪಪ್ರಚ್ಚ ಧರ್ಮವಿತ್, ಅದಕ್ಕೋಸ್ಕರ ಭೀಷ್ಮಾಚಾರ್ಯರನ್ನು ಧರ್ಮರಾಜ ಧರ್ಮವಿತ್ ಅಂದರೆ ಧರ್ಮವನ್ನು ತಿಳಿದ ಯುಧಿಷ್ಠಿರ, ಧರ್ಮವಿತ್ ಭೀಷ್ಮಾಚಾರ್ಯರನ್ನು ಕುರಿತು ಪೃಚ್ಛತಿ ಕೇಳುವುದು, ಪಪ್ರಚ್ಚ ಅಂದರೆ ಕೇಳಿದ. ಸೊ ಅಂತೇಳಿದರೆ ಕೇಳಲಿಕ್ಕೂ ಒಳ್ಳೆ ಜನವನ್ನೇ ಕೇಳಬೇಕು. ಯಾರನ್ನು ಕೇಳಿದ್ದು? ಭೀಷ್ಮಾಚಾರ್ಯರು ಅಂತೇಳಿದರೆ ಆ ಕುರು ವಂಶದಲ್ಲಿ ಅತ್ಯಂತ ಹಿರಿಯನೂ ಹೌದು. ಅಂದರೆ ಅಲ್ಲ, ಅವ್ರಿಗಿಂತ ಹಿರಿಯ ಬಾಲ್ಯಿಕ ರಾಜ ಇದ್ದಾನಂತ ಹೇಳಿದರೆ ಅವರು ಪುತ್ರಿಕಾ ಪುತ್ರ ಧರ್ಮದಲ್ಲಿ ಬೇರೆ ದೇಶದಲ್ಲಿ ಇದ್ದಾರಲ್ವ. ಸೊ ಕುರುವಂಶದಲ್ಲಿ ಅದೇ ಹಸ್ತಿನಾವತಿಯಲ್ಲಿ ಮೊದಲಿಗಿಂತಲೂ ಇದ್ದವರು ಯಾರು ಅಂತ ಹೇಳಿದರೆ ಭೀಷ್ಮಾಚಾರ್ಯರು. ಅತ್ಯಂತ ಗೌರವಾನ್ವಿತರು, ಅವರು ವೃತನಿಷ್ಠರು. ಆದ್ದರಿಂದ ಭೀಷ್ಮಾಚಾರ್ಯರನ್ನು ಕೇಳಿದರೆ ಭೀಷ್ಮಾಚಾರ್ಯರು ಹೇಳುವ ಮಾತು ಅದು ತೂಕ ಇರುವ ಮಾತು ಅಂತ ಯುಧಿಷ್ಠಿರ ಗೊತ್ತಿದ್ದ ವಿಷಯವನ್ನೇ ಭೀಷ್ಮಾಚಾರ್ಯರ ಬಾಯಿಯಿಂದ ಎಲ್ಲರ ಸಮಕ್ಷಮದಲ್ಲಿ ಕೇಳಬೇಕು ಅಂತ ಉದ್ದೇಶಪೂರ್ವಕವಾಗಿ ಈ ಪ್ರಶ್ನೆಯನ್ನು ಕೇಳುವಂಥದ್ದು ಧರ್ಮರಾಜ. ಸೊ ಈ ಧರ್ಮರಾಜ
ಏನು ಕೇಳಿದ ಅನ್ನುವಂಥದ್ದು, ಧರ್ಮವನ್ನು ತಿಳಿದ ಧರ್ಮವನ್ನು ತಿಳಿದಿರುವಂತಹ ಧರ್ಮರಾಜ ಕೃಷ್ಣನನ್ನು ಅತ್ಯಂತ ಪೂಜ್ಯನಾದ ಸಾಕ್ಷಾತ್ ಭಗವಂತನೇ ಎಂದು ತಿಳಿದವನಾಗಿದ್ದರೂ ನೆರೆದಿರುವ ರಾಜರುಗಳ ಸಂಶಯವನ್ನು ಪರಿಹರಿಸಲು ಸಂಶಯಂ ಭೂಭೃತಾಂ ಭೇತ್ತುಂ, ಅವನಿಗೆ ಧರ್ಮರಾಜನಿಗೆ ಸಂಶಯ ಇದ್ದದ್ದಲ್ಲ, ಭೂಭೃತಾಂ ಸಂಶಯಂ, ಅಲ್ಲಿ ಬಂದ ರಾಜರುಗಳಿಗೆ ಅಲ್ಲ ಶ್ರೀಕೃಷ್ಣ ಮನುಷ್ಯ ಅವನು ಹೇಗೆ ಭಗವಂತ ಆಗುವುದು, ಇದು ಭಗವಂತ ನಾರಾಯಣನನ್ನು ಹೇಳಿದ್ದಲ್ವಾ, ಅಂದರೆ ಭಗವಂತ ನಾರಾಯಣನಿಗೆ ಸಮ ಯಾರೂ ಇಲ್ಲ ಅಂತ, ಕೃಷ್ಣನಿಗೆ ನಮ್ಮ ಕೃಷ್ಣ ಈ ಕೃಷ್ಣನಿಗೆ ಅಲ್ಲ ಅಂತ ಹೇಳ್ಕೊಂಡು ಅವರಿಗೆ ಒಂದು ಸಂಶಯ, ಅದನ್ನು ಪರಿಹರಿಸಲೆಂದು ಭೇತ್ತುಂ ಭೀಷ್ಮಾಚಾರ್ಯರನ್ನು ಪಪ್ರಚ್ಛ ಕೇಳ್ತಾನೆ. ಸೊ ಹೀಗೆ ಏನು ಹೇಳ್ತಾರೆ ಭೀಷ್ಮಾಚಾರ್ಯ ನೋಡುವ. ನೆಕ್ಸ್ಟ್ ಶ್ಲೋಕ ಬೇರೆ ಆಯ್ತು. ನಾಸ್ತಿ ನಾರಾಯಣ ಸಮಮಿತಿ ವಾದೇನ ನಿರ್ಣಯೇ ಕೃತೆ ಬ್ರಹ್ಮಾದಿಭಿರಪಿ ಕೃಷ್ಣಂ ಅರ್ಕ್ಯಂ ಹಿ ಮೇನಿರೆ ತ್ರಿಪಾಸ್ತಸ್ಮಾದಯಂ ಕೃಷ್ಣೋ ನಾರಾಯಣ ಇತಿ ಸ್ಮಃ ಸಮ್ಯಕ್ ಜ್ಞಾಪಯಿತುಂ ಧರ್ಮ ಸೋನು ಭೀಷ್ಮಮಪೃಚ್ಛತ. 246 ಮತ್ತೆ 47 ಶ್ಲೋಕ. ಇಲ್ಲಿ ಬ್ರಹ್ಮನೇ ಮೊದಲಾದ ದೇವತೆಗಳಿಂದ ನಾರಾಯಣನಿಗೆ ಸಮವಾದ ಬೇರೆಯವರು ಇಲ್ಲವೇ ಇಲ್ಲ ಎಂದು ವಾದದಿಂದ ನಿರ್ಣಯ ಮಾಡಲ್ಪಟ್ಟರೂ ಕೂಡ ಕೃಷ್ಣನೇ ನಾರಾಯಣನು ಎಂದು ತಿಳಿಯದೇ ಇದ್ದ ರಾಜರು ಶ್ರೀಕೃಷ್ಣನನ್ನು ಮನುಷ್ಯನನ್ನಾಗಿ ಯಾವ ಕಾರಣದಿಂದ ತಿಳಿದರೋ ಆ ಕಾರಣದಿಂದ ಈ ಕೃಷ್ಣನು ಶ್ರೀನಾರಾಯಣನೇ ಎಂದು ಚೆನ್ನಾಗಿ ರಾಜರಿಗೆ ತಿಳಿಸಿಕೊಡುವುದಕ್ಕಾಗಿ ಧರ್ಮರಾಜನು ಭೀಷ್ಮಾಚಾರ್ಯರನ್ನು ಕುರಿತು ಈ ಪ್ರಶ್ನೆಯನ್ನು ಕೇಳುತ್ತಾನೆ. ನಾಸ್ತಿ ನಾರಾಯಣ ಸಮಂ ಇತಿ ವಾದೇನ ನಿರ್ಣಯೇ ಕೃತೆ ಬ್ರಹ್ಮಾದಿಭಿರಪಿ ಕೃಷ್ಣಂ ಮರ್ತ್ಯಂ ಹಿ ಮೇನಿರೆ. ಪ್ರಶ್ನೆ ಏನಂತ ಹೇಳಿದರೆ, ನಾಸ್ತಿ ನಾರಾಯಣ ಸಮಂ, ನಾರಾಯಣನಿಗೆ ಸಮಂ ನಾಸ್ತಿ, ಯಾರೂ ಇಲ್ಲ. ನಾರಾಯಣನಿಗೆ ಸಮ ಯಾರೂ ಇಲ್ಲ. ನಾರಾಯಣನಿಗಿಂತ ಉತ್ತಮ ಯಾರೂ ಇಲ್ಲ ಅಂತ ಹೇಳಲೇಬೇಕಾಗಿಲ್ಲ. ಯಾಕಂದರೆ ಸಮವೇ ಯಾರೂ ಇಲ್ಲ. ಬಹಳ ತುದಿಯಲ್ಲಿ ಇದ್ದರೆ ಭಗವಂತ ನಾರಾಯಣ, ಬಾಕಿದ್ದವರು ಬಹಳ ದೂರದಲ್ಲಿದ್ದಾರೆ. ಸೊ ಆದ್ದರಿಂದ ಸರ್ವೋತ್ತಮನಾಗಿರುವಂಥ ಸರ್ವ ಸ್ವತಂತ್ರನಾಗಿರುವಂಥ ನಾರಾಯಣ ಒಬ್ಬನೇ, ಅವನಿಗೆ ಸಮ ಯಾರೂ ಇಲ್ಲ. ನಾರಾಯಣ ಸಮಂ ನಾಸ್ತಿ ಇತಿ ಅಂತ ವಾದೇನ ನಿರ್ಣಯೇ, ವಾದದಿಂದ ಎಷ್ಟೆಲ್ಲ ಗೋಷ್ಠಿಗಳಾಗಿದೆ, ಎಲ್ಲ ಗೋಷ್ಠಿಗಳಲ್ಲಿ ಹಾಗೇ ನಿರ್ಣಯ ಬಂದಿದೆ. ನಿರ್ಣಯ ಆಗಿದ್ದರೂ ಕೃತೆ ಬ್ರಹ್ಮಾದಿಭಿರಪಿ, ಯಾರಪ್ಪ ನಿರ್ಣಯ ಮಾಡಿದ್ದು ಅಂತ ಹೇಳಿದರೆ ವೇದವ್ಯಾಸಾಚಾರ್ಯರು ಕೂತಿದ್ದಾರೆ, ಕೆಲವು ಗೋಷ್ಠಿಗೆ ಪರಶುರಾಮಾಚಾರ್ಯರು ಕೂತಿದ್ದಾರೆ, ಕೆಲವು ಗೋಷ್ಠಿಗೆ ಬ್ರಹ್ಮಾದಿಗಳು ಅಂದರೆ ಚತುರ್ಮುಖ ಬ್ರಹ್ಮದೇವರು ರುದ್ರದೇವರು ಎಲ್ಲ ಕೂತಿದ್ದಾರೆ. ಅವರ ಸಮಕ್ಷಮದಲ್ಲಿ ಈ ನಿರ್ಣಯ ಆದದ್ದು. ಎಲ್ಲರ ಸಮಕ್ಷಮದಲ್ಲಿ ಏನಂತ ನಿರ್ಣಯ ಆಗಿದೆ? ನಾರಾಯಣ ಸಮಂ ನಾಸ್ತಿ, ನಾರಾಯಣನ ಸಮವೇ ಯಾರಿಲ್ಲ, ಅವನು ಸರ್ವೋತ್ತಮ ಅಂತ ಆಗಿದೆ. ಕೃತೆ ಬ್ರಹ್ಮಾದಿಭಿರಪಿ, ಬ್ರಹ್ಮಾದಿಗಳು ರುದ್ರಾದಿಗಳು ವೇದವ್ಯಾಸರು ಪರಶುರಾಮಾಚಾರ್ಯರು ಎಲ್ಲರ ಎದುರುಗಡೆ ಈ ರೀತಿ ನಿರ್ಣಯ ಕೃತೆ, ಈ ರೀತಿ ನಿರ್ಣಯವು ಆಗಿದೆ, ಮಾಡಲ್ಪಟ್ಟಿದೆ. ಅಂದರೆ ಇದರಲ್ಲಿ ಯಾರಿಗಾದ್ರೂ ಸಂಶಯ ಇದೆಯಾ? ಇಲ್ಲ. ಆದರೆ ಕೃಷ್ಣಂ ಮರ್ತ್ಯಂ ಹಿ ಮೇನಿರೆ, ಅಲ್ಲ ಆ ನಾರಾಯಣನೇ ಕೃಷ್ಣ ಅಂತ ಹೇಳಿದ ಕೂಡಲೇ ಅದು ಹೇಗೆ? ಅಲ್ಲ ಕೃಷ್ಣ ಮನುಷ್ಯ ಅಲ್ವಾ, ನಮ್ಮ ಕಣ್ಣು ಮುಂದೆನೇ ಓಡಾಡ್ತಿದ್ದಾನೆ ಕೃಷ್ಣ. ನಾರಾಯಣ ಅಂತ ಹೇಳಿದ್ರೆ ದೇವರಲ್ವಾ, ದೇವರು ನಮಗೆ ಕಾಣಿಸೋದಿಲ್ಲ ಅಲ್ವಾ, ಇದು ಕಾಣಿಸುವಂಥದ್ದು ಹೇಗೆ ದೇವರಾಗುವುದು ಅಂತ ಕೃಷ್ಣಂ ಮರ್ತ್ಯಂ ಅಂತ ಹೇಳಿದರೆ ಮನುಷ್ಯ. ಕೃಷ್ಣಂ ಮರ್ತ್ಯಂ ಹಿ ಮೇನಿರೆ, ಕೃಷ್ಣನನ್ನು ಮರ್ತ್ಯಂ ಮನುಷ್ಯ ಎಂತ ಹಿ ಮೇನಿರೆ ತಿಳಿದಿದ್ದಾರೆ ಈ ರಾಜರುಗಳು. ಮೇನಿರೆ
ಇವರಿಗೆ ಏನು ಗೊತ್ತಿರೋದು? ಅಲ್ಲ, ಕೃಷ್ಣ ಮನುಷ್ಯ ಅಂತೇಳಿದ್ರೆ ದೇವರು ಹೇಗಾಗೋದು? ದೇವರಂದರೆ ನಮಗೆ ಕಾಣುವುದಿಲ್ಲ ಅಂತ ಅಲ್ವಾ ದೇವರು ಅಂತ. ಈ ರೀತಿ ಕೃಷ್ಣಂ ಮರ್ತ್ಯಂ ಹಿಮೇನಿರೆ, ಈ ರಾಜರುಗಳಿಗೆ ಗೊತ್ತಾಗಬೇಕಲ್ವಾ, ಈಗ ಕೃಷ್ಣನನ್ನು ಅಗ್ರ ಪೂಜೆಗೆ ಕೂರಿಸೋದು ಒಂದು ಇದಲ್ವಾ, ಗೊತ್ತಿದೆ ಭಗವಂತನೇ ಕೃಷ್ಣ ಅಂತ. ಯುಧಿಷ್ಠಿರನಿಗೆ ಗೊತ್ತಿದೆ, ಪಾಂಡವರಿಗೆ ಗೊತ್ತಿದೆ, ಎಲ್ಲ ಅಲ್ಲಿ ನೆರೆದಿರುವಂಥ ಯಾರು ಎಲ್ಲ ವಿಪ್ರ ಉತ್ತಮರು, ಜ್ಞಾನಿಗಳು, ಎಲ್ಲ ದೇವತೆಗಳು, ಅವರಿಗೆಲ್ಲ ಗೊತ್ತಿದೆ. ಆದರೆ ಅಲ್ಲಿ ನೆರೆದಿರುವಂಥ ರಾಜರುಗಳಿಗೆ ಗೊತ್ತಿದೆಯಾ ಅಂತ ಪ್ರಶ್ನೆ ಇಲ್ಲ, ಅವರಿಗೆ ಗೊತ್ತಿಲ್ಲ. ಅವ್ರಿಗೇನು ಗೊತ್ತಿದೆ? ಅಯ್ಯೋ ಕೃಷ್ಣ ಮನುಷ್ಯ, ಅವನು ಹೇಗೆ ಭಗವಂತ ಆಗೋದು ಅಂತ ಅವರಿಗೆ ಗೊತ್ತಿರು. ಸೊ ಅದಕ್ಕೋಸ್ಕರ ನಂತರ ನೃಪಾಹ ತಸ್ಮಾದ್ ಅಯಂ ಕೃಷ್ಣ. ಸೊ ನೃಪಾಹ ಅಂತ ಹೇಳಿದರೆ ರಾಜರುಗಳು, ನೃಪಾಹ ತಸ್ಮಾತ್ ಅಯಂ ಕೃಷ್ಣೋ ನಾರಾಯಣ ಇತಿ ಸ್ಮಃ ಸಮ್ಯಕ್ ಜ್ಞಾಪಯಿತು. ಈ ರಾಜರುಗಳಿಗೆ ಈಗ ತಿಳಿಸ್ಬೇಕು. ಏನಂತ ತಿಳಿಸ್ಬೇಕು? ಅವರಿಗೆ ಮನದಟ್ಟಾಗಬೇಕು. ಏನಂತ ಮನದಟ್ಟಾಗಬೇಕು? ಆ ನಾರಾಯಣನೇ ಈ ಕೃಷ್ಣ, ಆಹಾ ಮಹಾವಿಷ್ಣುವೇ ಈ ಕೃಷ್ಣ, ನಮ್ಮ ಕಣ್ಮುಂದೆ ಓಡಾಡುವಂತಹ ಶ್ರೀಕೃಷ್ಣನೇ ಸಾಕ್ಷಾತ್ ನಾರಾಯಣ, ಸಾಕ್ಷಾತ್ ಮಹಾವಿಷ್ಣು ಅನ್ನುವಂಥದ್ದು ಇವರಿಗೆ ಗೊತ್ತಾಗಬೇಕಲ್ವ. ತಸ್ಮಾತ್ ಅದಕ್ಕೋಸ್ಕರ ನೃಪಾಹ ಈ ರಾಜರುಗಳು ಅಯಂ ಕೃಷ್ಣೋ ನಾರಾಯಣ, ಓ ಕೃಷ್ಣನೇ ನಾರಾಯಣ, ಕೃಷ್ಣನೇ ಮಹಾವಿಷ್ಣು ಅಂತ ಅವರಿಗೆ ಗೊತ್ತಾಗಬೇಕಲ್ವ. ಸಮ್ಯಕ್ ಜ್ಞಾಪಯಿತು, ಚೆನ್ನಾಗಿ ಅವರಿಗೆ ಮನದಟ್ಟು ಮಾಡಿಕೊಡಲು. ನಮಗೆ ಇಷ್ಟು ತನಕ ಗೊತ್ತೇ ಇರಲಿಲ್ಲ ಅಂದರೆ ಈ ಶ್ರೀಕೃಷ್ಣನೇ ನಾರಾಯಣನ ಅನ್ನುವಂಥದ್ದು, ನಾರಾಯಣ ಸರ್ವೋತ್ತಮ ಅನ್ನುವಂಥದ್ದು ತಿಳಿಸ್ಲಿಕ್ಕೆ ಸುಲಭ ಆಗಿದೆ. ಆದರೆ ನಮ್ಮ ಕಣ್ಣು ಮುಂದೆ ಓಡಾಡುವ ಕೃಷ್ಣನೇ ನಾರಾಯಣ ಅಂತ ತಿಳಿಸುವುದು ಇದು ಕಷ್ಟದ ಕೆಲಸ ಆಗಿದೆ. ಈ ಕೆಲಸ ಮಾಡಬೇಕು ಅಂದರೆ ಅಗ್ರ ಪೂಜೆಗೆ ಕೂರಿಸುವ ಮೊದಲು ಎಲ್ರಿಗೂ ಇದು ಸ್ಪಷ್ಟ ಆಗಬೇಕು, ಶ್ರೀಕೃಷ್ಣನೇ ನಾರಾಯಣ ಅನ್ನುವಂಥದ್ದು. ಅದಕ್ಕೋಸ್ಕರ ಧರ್ಮರಾಜ ಏನು ಮಾಡಿದ? ಮೊದಲು ಆ ಕೆಲಸ ಮಾಡುವ. ಯಾರು ನಮಗೆಲ್ಲ ಅಡ್ವೈಸರ್ ಆಗಿರುವಂತಹ ಯಾರ ಸೂಚನೆಯ ಮೇರೆಗೆ ಎಲ್ಲ ಕೆಲಸ ಆಗ್ತದೋ ಪಾಂಡವರದ್ದು, ಪಾಂಡವರು ಭಕ್ತಿಪೂರ್ವಕವಾಗಿ ಯಾವ ಶ್ರೀಕೃಷ್ಣನ ಒಡನಾಟದಲ್ಲೇ ಇದ್ದಾರೋ ಆ ಶ್ರೀಕೃಷ್ಣನೇ ಮಹಾವಿಷ್ಣು ಅಂತ ಇಡೀ ಜಗತ್ತಿಗೆ ತಿಳಿಸಬೇಕು. ಇಡೀ ಜಗತ್ತು ಅಂತೇಳಿದರೆ ಆ ಇಡೀ ಜಗತ್ತು ಅಲ್ಲಿಗೆ ಬಂದುಬಿಟ್ಟಿದೆಯಲ್ವ ಯಜ್ಞಶಾಲೆಗೆ, ಆ ಇಡೀ ಜಗತ್ತಿಗೆ ತಿಳಿಸಬೇಕು. ಸಮ್ಯಕ್ ಜ್ಞಾಪಯಿತು, ಜ್ಞಾಪಯಿತು ಅಂತೇಳಿದರೆ ಆ ಜ್ಞಾನವನ್ನು ಭರಿಸಲಿಕ್ಕೆ ಅವರ ಮನಸ್ಸಿಗೆ ಕೆಲವು ಸಲ ನಮ್ಮ ಕಣ್ಣು ಮುಂದೆನೇ ಇರ್ತದೆ, ಅದು ಅಲ್ಲಿ ಇದೆ ಅಂತ ಗೊತ್ತಿರೋದಿಲ್ಲ, ಅದು ಅದೇ ಅಂತ ಗೊತ್ತಿರೋದಿಲ್ಲ. ಓ ಇದನ್ನೇ ಹುಡುಕ್ತಾ ಇದ್ದದ್ದ, ನನಗೆ ಗೊತ್ತೇ ಇರಲಿಲ್ಲ ಅಂತ ಹೀಗೆ. ಸೊ ಸಮ್ಯಕ್ ಜ್ಞಾಪಯಿತು, ಇದೇ ವಜ್ರ ಅಂತ ಅದು ಅವರಿಗೆ ಗೊತ್ತಾಗಲಿಕ್ಕೋಸ್ಕರ ಸಮ್ಯಕ್ ಜ್ಞಾಪಯಿತು, ಅವರಿಗೆ ಮನದಟ್ಟು ಮಾಡಿಕೊಡಲು. ಧರ್ಮಸೂನು, ಧರ್ಮವನ್ನು ತಿಳಿದಿರುವಂತಹ ಯಮಧರ್ಮರಾಯನ ಮಗ, ಧರ್ಮನ ಮಗ, ಧರ್ಮಸೂನು ಅಂತ ಹೇಳಿದರೆ ಧರ್ಮನ ಮಗನಾದ ಧರ್ಮರಾಜ ಭೀಷ್ಮಂ ಅಪೃಚ್ಛತ. ಭೀಷ್ಮಂ ಅಂದರೆ ಭೀಷ್ಮಾಚಾರ್ಯರನ್ನು ಕೇಳಿದ, ಎಲ್ಲರ ಎದುರುಗಡೆ ಕೇಳಿದ. ಸೊ ವಾದಕಥೆಗಳ ಮೂಲಕ, ಗೋಷ್ಠಿಗಳ ಮೂಲಕ ನಾರಾಯಣನಿಗೆ ಸಮ ಯಾರಿಲ್ಲ ಅಂತ ಬ್ರಹ್ಮಾದಿಗಳು, ವೇದವ್ಯಾಸಾಚಾರ್ಯರು, ಪರಶುರಾಮಾಚಾರ್ಯರು ಎಲ್ಲ ಇದ್ದೇ ನಿರ್ಣಯ ಮಾಡಲ್ಪಟ್ಟಿದ್ದರೂ ಕೆಲವೊಂದು ರಾಜರುಗಳಿಗೆ ಗೊತ್ತಿದ್ದರೂ ಹೆಚ್ಚಿನ ರಾಜರುಗಳು ಶ್ರೀಕೃಷ್ಣನನ್ನು ಮನುಷ್ಯನಂತೆ ತಿಳಿದಿದ್ದರು. ಅದರಿಂದಾಗಿ ಆ ರಾಜರುಗಳಿಗೆ ಈ ಕೃಷ್ಣನೇ ಆ ಮಹಾವಿಷ್ಣು, ಈ ಕೃಷ್ಣನೇ ನಾರಾಯಣ ಅನ್ನುವಂಥದ್ದನ್ನು ಸರಿಯಾಗಿ ಮನವರಿಕೆ ಮಾಡಿಕೊಡಲೆಂದು, ಮನದಟ್ಟು ಮಾಡಿಕೊಡಲೆಂದು ಸಮ್ಯಕ್ ಜ್ಞಾಪಯಿತು ಧರ್ಮರಾಜ ಭೀಷ್ಮರನ್ನು ಕೇಳಿದ. ಸೊ ಹರಿಸರ್ವೋತ್ತಮತ್ವ, ನಾರಾಯಣನಿಗೆ ಸಮ ಯಾರಿಲ್ಲ ಅಂತ ಅಲ್ಲಿ ನಿರ್ಣೀತವಾಗಿದ್ದರೂ ಈ ನಮ್ಮ ಕಣ್ಣು ಮುಂದೆ ಓಡಾಡುತ್ತಿರುವ ಕೃಷ್ಣನೇ
ಆ ಭಗವಂತ ಎಂಬ ತತ್ವವು ಜಗತ್ತಿಗೆಲ್ಲ ಮೊದಲು ಮನದಟ್ಟಾಗಲಿ ಎಂಬುದು ಧರ್ಮರಾಜನ ಆಶಯವಾಗಿತ್ತು. ನೆಕ್ಸ್ಟ್ ಶ್ಲೋಕ ಬೈಲಾರೆ. ನೆಕ್ಸ್ಟ್ ಶ್ಲೋಕ. ಬ್ರಹ್ಮಾದಯಃ ಸುರಾ ಯಸ್ಮಾದ್ ದೃಶ್ಯಂತೆ ಮರ್ತ್ಯವಂದ್ರಭಿಃ ನ ಚೈವಾತಿತರಾಭ್ಯಾಸೋ ನೃಣಾಮಸ್ತಿ ಮುನಿಷ್ವಪಿ. ಅಲ್ಲಿ ಬ್ರಹ್ಮಾದಿ ದೇವತೆಗಳು ಹಾಗೂ ಇತರ ಋಷಿಮುನಿಗಳು ಇದ್ದರು. ಆದರೂ ಕೂಡ ಧರ್ಮರಾಜನು ಭೀಷ್ಮಾಚಾರ್ಯರಿಗೆ ಯಾಕೆ ಪ್ರಶ್ನೆ ಕೇಳಿದ ಅಂದ್ರೆ, ಇಲ್ಲಿ ಆಚಾರ್ಯ ಹೇಳ್ತಾ ಇದ್ದಾರೆ, ಯಾವ ಕಾರಣದಿಂದ ಮನುಷ್ಯರಿಂದ ಬ್ರಹ್ಮನೇ ಮೊದಲಾದ ದೇವತೆಗಳು ಮನುಷ್ಯರಂತೆ ಕಾಣಲ್ಪಡುತ್ತಾರೋ ಆದ ಕಾರಣ ಆ ದೇವತೆಗಳ ಮಾತಿನಲ್ಲಿ ಮನುಷ್ಯರಿಗೆ ವಿಶ್ವಾಸ ಇಲ್ಲದಿರುವುದು. ಆದ್ದರಿಂದ ಆ ಬ್ರಹ್ಮಾದಿ ಅದರಂತೆ ಋಷಿಗಳನ್ನು ಕುರಿತು ಕೂಡ ಅರಣ್ಯಗಳಲ್ಲಿರುವುದರಿಂದ ಮನುಷ್ಯರಿಗೆ ಹೆಚ್ಚು ಪರಿಚಯವಿಲ್ಲದ್ದರಿಂದ ಋಷಿಗಳಲ್ಲಿಯೂ ಕೂಡ ಅವರಿಗೆ ಅತ್ಯಂತ ವಿಶ್ವಾಸವಿಲ್ಲ. ಅದೇ ಕಾರಣದಿಂದ ಭೀಷ್ಮಾಚಾರ್ಯರಿಗೆ ಈ ಪ್ರಶ್ನೆಯನ್ನು ಕೇಳಿದಂತೆ. ಬ್ರಹ್ಮಾದಯಸ್ಸುರ ಯಸ್ಮಾದ್ ದೃಶ್ಯಂತೆ ಮರ್ತ್ಯವತ್ ನೃಭಿಃ ನ ಚೈವ ಅತಿತರಾಭ್ಯಾಸೋ ನೃಣಾಂ ಅಸ್ತಿ ಮುನಿಷ್ವಪಿ. ಇನ್ನೀಗ ಪ್ರಶ್ನೆ, ಅಲ್ಲ ವೇದವ್ಯಾಸಾಚಾರ್ಯರನ್ನೇ ಕೇಳ್ಬೋದಿತ್ತಲ್ಲ ಧರ್ಮರಾಜನಿಗೆ. ಎಲ್ಲ ಬ್ರಹ್ಮನ ಸ್ಥಾನದಲ್ಲಿ ಕೂತ್ಕೊಂಡು ಎಲ್ಲವನ್ನೂ ಹೀಗೆ ಮಾಡಿ ಅಂತ ಹೇಳ್ತಾ ಇರುವಂಥದ್ದು ಯಾರು? ವೇದವ್ಯಾಸರು ತಾನೇ. ಹೌದು, ಮತ್ತು ಅವ್ರ ಹತ್ರ ಯಾಕೆ ಕೇಳಲಿಲ್ಲ? ಸರಿ ಬೇಡಪ್ಪ, ಪರಶುರಾಮಾಚಾರ್ಯರು ಆ ಕಡೆಯಿಂದ ಕೂತಿದ್ದಾರಲ್ವ, ಅವ್ರ ಹತ್ರ ಕೇಳ್ಬೋದಿತ್ತಲ್ವ. ಇವರೆಲ್ಲ ಭಗವಂತಂದೇ ರೂಪಗಳಲ್ವ. ಸರಿ, ಅವ್ರ ಹತ್ರನೂ ಕೇಳಲಿಲ್ಲ. ಅಲ್ಲ ಬ್ರಹ್ಮದೇವರು ರುದ್ರದೇವರೆಲ್ಲ ಕೂತಿದ್ದಾರಲ್ವ, ಅವ್ರ ಹತ್ರ ಕೇಳ್ಬೋದಿತ್ತಲ್ವ. ಯಾಜ್ಞವಲ್ಕ್ಯಾದಿ ಋಷಿ ಮುನಿಗಳು ಕೂತಿದ್ದಾರೆ, ಅವ್ರ ಹತ್ರ ಕೇಳ್ಬೋದಿತ್ತಲ್ವ. ಯಾಕೆ ಇವರನ್ನು ಎಲ್ಲರನ್ನು ಬಿಟ್ಟು ಭೀಷ್ಮಾಚಾರ್ಯರನ್ನು ಕೇಳಿದ್ದು ಯಾಕೆ ಅನ್ನುವಂಥದ್ದು ಪ್ರಶ್ನೆ. ಅಂದರೆ ಅದು ಹೇಗೆ ಅಂತ ಧರ್ಮರಾಜನಿಗೆ ಭೀಷ್ಮಾಚಾರ್ಯರನ್ನೇ ಕೇಳೋಣ ಅಂತ ಮನಸ್ಸಿಗೆ ಬಂದದ್ದು ಯಾಕೆ ಅಂತ ಹೇಳಿದರೆ, ಬ್ರಹ್ಮಾದಯ ಸುರ, ಬ್ರಹ್ಮ ಚತುರ್ಮುಖ ಬ್ರಹ್ಮನೇ ಮೊದಲಾದ ರುದ್ರದೇವರು ಇಂದ್ರದೇವರು ಎಲ್ಲ ಬಂದಿದ್ದಾರೆ ದೇವತೆಗಳು. ಆ ಎಲ್ಲ ದೇವತೆಗಳು ಯಸ್ಮಾತ್ ದೃಶ್ಯಂತೆ, ಅವರು ಕೂಡ ಹೇಗೆ ಕಾಣಿಸ್ಕೊಳ್ತಿದ್ದರು? ದೇವತೆಗಳ ಹಾಗೆ ಕಿರೀಟಧಾರಿಗಳಾಗಿ ಹಾಗೆ ಕಾಣಿಸ್ಕೊಳ್ತಿದ್ರ? ಅಲ್ಲ, ಹಾಗೆ ಕಾಣಿಸಿಕೊಂಡ್ರು ಮನುಷ್ಯರಂತೆ ಕಾಣಿಸ್ತಿದ್ರು. ಅವರು ಮನುಷ್ಯರಂತೆ ಕಾಣಿಸ್ತಿದ್ರು ಅಂದರೆ ಪ್ರಶ್ನೆ ಉತ್ತರ ಸಿಗಲಿಲ್ಲ. ಯಾಕಂತ ಹೇಳಿದರೆ, ಈಗ ಕೃಷ್ಣ ಮನುಷ್ಯ ಅಂತ ಸಂಶಯ ಇರುವುದಲ್ವ, ಇವರು ಮನುಷ್ಯರಾಗೆ ಕಾಣಿಸ್ತಾರೆ, ಯಾರು? ದೇವತೆಗಳು ಕೂಡ. ಬ್ರಹ್ಮಾದಯ ಸುರ ಯಸ್ಮಾತ್ ದೃಶ್ಯಂತೆ, ದೃಶ್ಯಂತೆ ಅಂದರೆ ಕಾಣಿಸಿಕೊಳ್ತಾ ಇದ್ದಾರೆ. ಹೇಗೆ? ಯಸ್ಮಾತ್ ಅಂದರೆ ಅವರು ಹಾಗೆ ಕಾಣಿಸ್ಕೊಳ್ತಿದ್ದಾರೆ. ಏನಂತ? ಮರ್ತ್ಯವತ್, ಮನುಷ್ಯರಂತೆ. ಹಾಗಾದರೆ ರಾಜರುಗಳಿಗೆ ಈಗ ಅದು ಯಾರ ಹತ್ರ? ಚತುರ್ಮುಖ ಬ್ರಹ್ಮದೇವರ ಹತ್ರನೇ ಕೇಳ್ತಾ ಇದ್ದಾರೆ ಅಂತ ಗೊತ್ತೇ ಆಗುವುದಿಲ್ಲ. ಅವರು ಒಂದು ಮನುಷ್ಯರಾಗೇ ಇದ್ದಾರೆ. ಇದು ರುದ್ರದೇವರಂತೆ ಗೊತ್ತೇ ಆಗುವುದಿಲ್ಲ. ಹಾಗೆಯಾ? ಹಾಗಾದರೆ ಅವ್ರ ಹತ್ರ ಕೇಳುವಾಗಿಲ್ಲ. ಅಂದರೆ ನೋಡುವಾಗಲೇ ಗೊತ್ತಾಗಬೇಕು, ಇಂಥವರನ್ನೇ ಕೇಳಿದ್ದಾರೆ, ಮಹಾನ್ ವ್ಯಕ್ತಿ ಹತ್ರ ಕೇಳಿದ್ದಾರೆ ಅಂತ. ಸರಿ, ಇನ್ಯಾರ ಹತ್ರ? ನಚೈವ ಅತಿತರಾಭ್ಯಾಸೋ ಮುನಿಷ್ವಪಿ. ಯಾಜ್ಞವಲ್ಕ್ಯ ಮುನಿಗಳೇ ಬಂದಿದ್ದಾರೆ, ಮಹಾಜ್ಞಾನಿಗಳು, ದೌಮ್ಯರಿದ್ದಾರೆ, ಮಹಾಪುರೋಹಿತರು, ಅವ್ರ ಹತ್ರ ಕೇಳ್ಬೋದಿತ್ತಲ್ವಾ ಅಂತ ಹೇಳಿದರೆ, ಅವ್ರದ್ದು ಕೂಡ ನೃಣಾಂ ಅಂತೇಳಿದರೆ ರಾಜರುಗಳಿಗೆ, ಮುನಿಷ್ವಪಿ ಅಂತೇಳಿದರೆ ಈ ಮುನಿಗಳೆಲ್ಲ ನ ಚೈವ ಅತಿತರಾಭ್ಯಾಸೋ, ಅತಿತರ ಅಭ್ಯಾಸ ನ ಚ ಇಲ್ಲ. ಅಂದರೆ ಅತಿತರ ಅಭ್ಯಾಸ ಅಂದ್ರೇನು? ಹೆಚ್ಚಿಗೆ ನೋಡಿ ಗೊತ್ತಿಲ್ಲ. ಅಂದರೆ ದೊಡ್ಡ ಯಾಜ್ಞವಲ್ಕ್ಯರು, ದೊಡ್ಡ ಋಷಿಗಳು, ದೊಡ್ಡ ಜ್ಞಾನಿಗಳು, ಹೌದು. ಎಷ್ಟು ಜನರಿಗೆ ಗೊತ್ತಿದೆ ಅಂತ ಕೇಳಿದರೆ, ಅಯ್ಯೋ ಒಂದು 3-4 ಜನರಿಗೆ ಗೊತ್ತಿರ್ಬೋದು. ಅಲ್ಲಿ ನೆರೆದದ್ದು ಎಷ್ಟು ಜನ? ನೆರೆದದ್ದು 30-40 ಲಕ್ಷ ಜನ. ಅಯ್ಯೋ, ಅಷ್ಟು ಜನದಲ್ಲಿ ಗೊತ್ತಿದ್ದದ್ದು ಇಷ್ಟೇ ಜನಕ್ಕ, ಮತ್ತು ಅವ್ರ ಹತ್ರ ಹೇಗೆ ಕೇಳೋದು? ಹಾಗಾದರೆ ಈಗ ಇಷ್ಟು ಜನರಿಗೆ ಇವ್ರ ಹತ್ರ ಕೇಳಿದರೆ ರಾಜರುಗಳಿಗೆ ಸರಿಯಾಗತ್ತಾ? ಇಲ್ಲ. ಸೊ ರಾಜರುಗಳಿಗೆಲ್ಲ ಮನವರಿಕೆ ಆಗಬೇಕಲ್ವ ಈ ವಿಷಯ.
ಅಂತೇಳಿದರೆ ಯಾರನ್ನು ಕೇಳುವ ಅಂದರೆ ಭೀಷ್ಮಾಚಾರ್ಯರನ್ನು ಕೇಳುವ ಅಂತ ಧರ್ಮರಾಜ ಭೀಷ್ಮಾಚಾರ್ಯರನ್ನು ಕೇಳಿದ್ದು. ಸೊ ಹೀಗೆ ಬ್ರಹ್ಮಾದಿ ದೇವತೆಗಳು ಸಹ ಬ್ರಹ್ಮಾದಯ ಬ್ರಹ್ಮ ಆದಯ ಅಂದರೆ ಚತುರ್ಮುಖ ಬ್ರಹ್ಮ ಮೊದಲಾದ ದೇವತೆಗಳನ್ನು ಕೇಳುವ ಅಂತೇಳಿದರೆ ಅವರೂ ಕೂಡ ಯಸ್ಮಾತ್ ದೃಶ್ಯಂತೆ ಕಾಣ್ತಿದ್ರು ಮರ್ತ್ಯವತ್ ಮನುಷ್ಯರಂತೆ. ಹಾಗಾದರೆ ಯಾರ ಹತ್ರ ಕೇಳಿದ್ದು ಗೊತ್ತಿಲ್ಲ, ಯಾರ ಹತ್ರ ಕೇಳಿದ್ದು ಅಂತ, ಎಲ್ಲ ಒಂದೇ ಥರ ಕಾಣಿಸ್ತಾರೆ ಅಂತ. ಅಯ್ಯೋ, ಹಾಗಾದರೆ ಅದು ಪ್ರಯೋಜನ ಇಲ್ಲ. ಇನ್ನು ಮುನಿಗಳ ಹತ್ರ ದೊಡ್ಡ ದೊಡ್ಡ ಮುನಿಗಳು ಬಂದಿದ್ದಾರೆ ಅಂತ ಹೇಳಿದರೆ ಆ ರಾಜರುಗಳಿಗೆ ಅವ್ರದ್ದೆಲ್ಲ ಪರಿಚಯನೇ ಇಲ್ಲ. ಅತಿಥರ ಅಭ್ಯಾಸ ನಚ ಅಂತ ಹೇಳಿದ್ರೆ, ಅತಿಥರ ಅಭ್ಯಾಸ ಅಂತ ಹೇಳಿದ್ರೆ ನಮಗೆ ನೋಡಿ ನೋಡಿ ಗೊತ್ತಾದರೆ ಸೊ ಇವರು ನಾನು ತುಂಬ ಸಲ ನೋಡಿದ್ದೇನೆ, ಇದು ಈ ಸ್ವಾಮಿಗಳಲ್ಲ ರೀ ಅಂತ ಹಾಗೆ ಅಂತ ಹೇಳಿದ್ರೆ ನಮಗೆ ನೋಡಿ ತುಂಬ ಅಭ್ಯಾಸ ಉಂಟು. ಇಲ್ಲ ಅಂದರೆ ಯಾವುದೋ ಒಂದು ಸ್ವಾಮಿಗಳು ಬಂದಿದ್ದರು, ಯಾರು ಅಂತ ಗೊತ್ತಾಗಲಿಲ್ಲ ಅಂತ ಇಲ್ಲಿದ್ರೆ ಹಾಗೆ ಬರ್ತದೆ. ಸೊ ಅದಕ್ಕೋಸ್ಕರ ಏನು ಮಾಡಿದರು, ಈ ಧರ್ಮರಾಜ ಅವರು ಯಾರನ್ನೂ ಕೇಳಲಿಲ್ಲ. ಯಾಕಂದರೆ ಅವ್ರ ಹತ್ರ ಕೇಳಿದರೆ ನಾನು ಅವರನ್ನೇ ಕೇಳ್ತೇನೆ, ಒಂದು ದೊಡ್ಡ ಜನದ ಹತ್ರ ಕೇಳಿದ್ದೇನೆ ಅನ್ನುವಂಥದ್ದು ರಾಜರುಗಳಿಗೆ ಗೊತ್ತಾಗಬೇಕಲ್ವ, ಅದು ಗೊತ್ತಾಗೋದಿಲ್ಲ ಅಂತೇಳಿಬಿಟ್ಟು ಅವರನ್ನು ಯಾರನ್ನು ಕೇಳಲಿಲ್ಲ. ಬ್ರಹ್ಮಾದಿ ದೇವತೆಗಳಿಂದಲೂ ಮುನಿಗಳಿಂದಲೂ ಎಲ್ಲ ನಿರ್ಣಯ ಆಗಿದೆಯಲ್ಲ, ನಾರಾಯಣ ಸಮಂ ನಾಸ್ತಿ ಅಂತ. ಆದರೂ ಅವರೇ ಕುಳಿತುಕೊಂಡೆಲ್ಲ ನಿರ್ಣಯ ಮಾಡಿದ್ದಲ್ವ. ಆದರೂ ಅವರು ಸಭೆಯಲ್ಲಿ ಮನುಷ್ಯರಂತೆ ಕುಳಿತಿದ್ದಾರಲ್ವ. ಹಾಗಾದರೆ ರಾಜರುಗಳು ಒಂದು ವೇಳೆ ತಿಳ್ಕೊಂಡಿದ್ದರೆ ಅದು ನನಗೆ ಬ್ರಹ್ಮ ಅಂತ ಗೊತ್ತಾಗಲಿಲ್ಲ ರೀ, ಅದು ಹೇಗೆ ಅವರು ಮನುಷ್ಯರಂತೆ ಕಾಣಿಸ್ತಾರಲ್ಲ, ಹೌದು ಭೂಲೋಕಕ್ಕೆ ಬಂದರೆ ಮನುಷ್ಯರಂತೆ ಕಾಣಿಸೋದಲ್ವ ಮತ್ತೆ ಅಂತ. ಹೀಗೆ ಮುನಿಗಳು ಶ್ರೇಷ್ಠ ಜ್ಞಾನಿಗಳು ಎಲ್ಲ ಧರ್ಮರಾಜನಿಗೆ ಗೊತ್ತು, ವಿದುರನಿಗೆ ಗೊತ್ತು, ಭೀಷ್ಮಾಚಾರ್ಯರಿಗೆ ಗೊತ್ತು, ಅದೆಲ್ಲ ಸರಿ. ಆದರೆ ಅವ್ರದ್ದು ಹೆಚ್ಚಿಗೆ ಪರಿಚಯ ಇದೆಯಾ ಈ ರಾಜರುಗಳಿಗೆ? ಇಲ್ಲ. ಸೊ ಆದ್ದರಿಂದ ಅವರೆಲ್ಲ ವನವಾಸಿಗಳು. ಈ ವನವಾಸಿಗಳು ಅವ್ರ ಹತ್ರ ಅಂದರೆ ಎಲ್ಲೋ ಒಂದು 10 ವರ್ಷಕ್ಕೊಮ್ಮೆ ನೋಡುವುದು, ಕುಂಭಮೇಳ ಆದಾಗ ಅವರೆಲ್ಲ ನಾಗ ಸನ್ಯಾಸಿಗಳು ಬರ್ತಾರೆ. ಓ ಇವರು ಈ ಅಖಾಡದವರು, ಈ ಅಖಾಡದವರು, ಈ ಅಖಾಡದವರು, ಆಯಿತು ಕುಂಭಮೇಳ ಮುಗೀತು, ನೆಕ್ಸ್ಟ್ ಅವರನ್ನು ನೋಡೋದು, ನೆಕ್ಸ್ಟ್ ಕುಂಭಮೇಳ 12 ವರ್ಷದ ನಂತರ ಅಂತೇಳಿದರೆ ನಿಮಗೆ ಏನಾದರೂ ಯಾರ್ದು ಪರಿಚಯ ಇರ್ತದ? ಎಲ್ಲ ನಾಗ ಸನ್ಯಾಸಿಗಳ್ರಿ, ಯಾರು ಅಂತ ಎಂಥದ್ದು ಗೊತ್ತಿರ್ತದೆ? ಯಾವ ಅಖಾಡ ಯಾವುದೂ ಗೊತ್ತಿರೋದಿಲ್ಲ. ಅಖಾಡ ಅವರಿಗೆಲ್ಲ ಅವರವರ ಅಖಾಡ ದೊಡ್ಡ ಫೇಮಸ್ಸು. ಅವರು ಬರುವಾಗ ಆ ಕಡೆಯಿಂದ ಈ ಕಡೆಯಿಂದ 300, 200, 300 ಜನ ಎಲ್ಲ ಅವರ ಶಿಷ್ಯರು ಎಲ್ಲ ಬಂದಿರ್ತಾರೆ. ಸೊ ಆದರೆ ನಮಗೆ ಅಯ್ಯೋ ಒಂದು ನಾಗ ಸನ್ಯಾಸಿ ಬಂದಿದ್ದಾರೆ, ಮುಗಿದೋಯ್ತು, ಅಷ್ಟೇ ನಮಗೆ ಗೊತ್ತಿರೋದು. ಹೀಗೆ ಆದ್ದರಿಂದ ಧರ್ಮರಾಜ ಹೋಗಿ ಭೀಷ್ಮಾಚಾರ್ಯರನ್ನು ಕೇಳಿದ. ಭೀಷ್ಮಾಚಾರ್ಯರನ್ನೇ ಯಾಕೆ ಕೇಳಿದ್ದು ಅಂತ ಪುನಃ ಇನ್ನು ಮತ್ತೆ ಹೇಳ್ತಾರೆ, ಅದನ್ನು ನಾಳೆ ನೋಡುವ. ಸೊ ಅಲ್ಲಿಗೆ ಇವತ್ತಿನ ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.